ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಹಿರಿಯ ಶಾಸಕರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಈಗ ಸದ್ಯ ನಮ್ಮ ಜೊತೆಲಿ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ, ನಾನು ಮಾತಾಡ್ತೀನಿ ಅವ್ರನ್ನ. ಸರ್, ಇವತ್ತಿನ ಪ್ರಮಾಣ ವಚನ ಕಾರ್ಯಕ್ರಮ, ನೀವು ಕೂಡ ಈಗ ಸಚಿವರಾಗಿ ಪ್ರಮಾಣ ವಚನ ತಗೊಳ್ತಾ ಇದ್ದೀರಾ, ಏನ್ ಹೇಳ್ತೀರಾ ಸರ್? ಈಗ 4 ಗಂಟೆಗೆ ಪ್ರಮಾಣ ವಚನ, 13 ಜನ ಪ್ರಮಾಣ ವಚನ ತಗೊಳ್ತಾ ಇದ್ದಾರೆ. ಅದಾದಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಮತ್ತು ಇನ್ನೂ 21 ಜನಕ್ಕೆ ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ಜಿಲ್ಲಾವಾರು, ಜಾತಿವಾರು ನೋಡಿಕೊಂಡು ಹೈಕಮಾಂಡು ಯಾರು ಕೊಡಬೇಕು, ಹೊಸಬರಿಗೆ ಮತ್ತು ಇರ್ತಕ್ಕಂಥವರಲ್ಲೇ ಹಳಬರು ಇದ್ದಾರೆ, ಭಾಳ ಜನ 3-4 ಸಲ ಗೆದ್ದಿರ್ತಕ್ಕಂಥವ್ರಿಗೆ, ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ತಾರೆ. ಸರ್, ಈಗ ನೀವು ಸಚಿವ ಸ್ಥಾನಕ್ಕೋಸ್ಕರ ಲಾಬಿ ಮಾಡಿದವರಲ್ಲ, ಯಾಕಂದ್ರೆ ನಿಮ್ಮ ಸೀನಿಯಾರಿಟಿಗೆ ತಕ್ಕಂತೆ ನನಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳೋದು. ಯಾವ ಖಾತೆಯ ನಿರೀಕ್ಷೆಯಲ್ಲಿದೆ ಸರ್? ಯಾಕಂದ್ರೆ ಈ ಹಿಂದೆ ನೀವು ಸಾರಿಗೆ ಇಲಾಖೆನ ಈಗ ನಿಭಾಯಿಸ್ತಾ ಇದ್ರಿ, ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಯಾವ ಖಾತೆಯ ನಿರೀಕ್ಷೆಯಲ್ಲಿದೆ? ಇದು ಸೀನಿಯಾರಿಟಿ ಬಂತು, ಕೊಟ್ಟಿದ್ದಾರೆ. ನಾನು ಮೊದಲನೇ ಸಲ ML ಆದ್ನಲ್ಲ, ಆಗಲೇ ಮಿನಿಸ್ಟರ್ ಆಗಿದ್ದೆ. ಒಟ್ಟೀಗ ಇದು 6ನೇ ಸಲ ಮಿನಿಸ್ಟರ್ ಆಗ್ತಿರೋದು. ಅದು ಸೀನಿಯಾರಿಟಿ. ಪಕ್ಷ ಈಗ 53 ವರ್ಷ ಆಯ್ತು ನಾನು ಪಕ್ಷಕ್ಕೆ ಸೇರಿಕೊಂಡು. ಅದ್ರ ಮೇಲೆ ಸಹಜವಾಗಿ ಹೈಕಮಾಂಡು ಆಯ್ಕೆ ಮಾಡಿದೆ. ಮತ್ತು ಹೋದ ಸಲ ಮಾತ್ರ ಹಿಂದೆ ನಾನು ಇದೇ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ 4 ವರ್ಷ 4 ತಿಂಗಳಿದ್ದೆ. ಅದನ್ನೇ ಕೊಟ್ಟಾಗ ಸ್ವಲ್ಪ ಬೇಸರ ಆಗಿತ್ತು. ಆಮೇಲೆ ಮತ್ತೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಅರ್ಧ ಆಗಿಬಿಡಲಿ, ಆಮೇಲೆ ಬದಲಾಯಿಸೋಣ ಅಂತ ಹೇಳಿದರು. ಈಗಲೂ ಅವ್ರಿಗೆ ಬಿಟ್ಟಿದ್ದೀವಿ, ನಮ್ಮ ಸೀನಿಯಾರಿಟಿಗೆ ತಕ್ಕನಾಗಿ ಯಾವ್ದಾದ್ರು ಕೊಡಲಿ ಅಷ್ಟೆ. ಇಂಥದ್ದೇ ನಾನೇನು ಕೇಳೋಕ್ಕೋಗಲ್ಲ, ನಮ್ಮ ಸೀನಿಯಾರಿಟಿಗೆ ತಕ್ಕನಾಗಿರ್ತಕ್ಕಂಥದ್ದು ಯಾವುದಾದ್ರೂ ಕೊಡಲಿ. ಸರ್, ಈಗ ಹಿಂದೆ ಎಜುಕೇಷನ್ ಮಿನಿಸ್ಟರ್ ಆಗಿದ್ರಿ, ಹೆಲ್ತ್ ಮಿನಿಸ್ಟರ್ ಆಗಿದ್ರಿ, ಸಾರಿಗೆ ಮಿನಿಸ್ಟರ್ ಕೂಡ ಆಗಿದ್ರಿ. ಈಗ ಆದರೆ ಗೃಹ ಸಚಿವರು ಕೂಡ ಆಗಿದ್ದಂಥ ಸಂದರ್ಭದಲ್ಲಿ ಕಡಿಮೆ ಅವಧಿಯ ಸಮಯ ಸಿಕ್ಕಿತ್ತು ನಿಮಗೆ. ಸೊ ಹಾಗಾಗಿ ನಿಮಗೆ ಗೃಹ ಇಲಾಖೆ ಮೇಲೆ ಆಸಕ್ತಿ ಇದೆ ಅಂತ, ಅಂದರೆ ಪೂರ್ಣ ಪ್ರಮಾಣವಾಗಿ ಸಿಕ್ಕಂಥ ಸಂದರ್ಭದಲ್ಲಿ ಇನ್ನಷ್ಟು ಕೆಲಸ ಮಾಡ್ಬೋದು ಅನ್ನೋ ನಿರೀಕ್ಷೆ. ಹಾಗಾಗಿ ಗೃಹ ಇಲಾಖೆ ಬೇಕು ಅನ್ನೋ ಒಂದು ಅಭಿಪ್ರಾಯ ನಿಮ್ಮದು ಅಂತ? ಇಲ್ಲ, ಆ ಥರ ಏನಿಲ್ಲ. ಗೃಹ ಇಲಾಖೆನೂ ಹೋದ್ಸಲಿ ಅದು ನಾನು ಯಾವ ಇಲಾಖೆನೂ ಕೇಳಿ ಯಾವುದೂ ತಗೊಳ್ಳಿಲ್ಲ. ಗೃಹ ಇಲಾಖೆ ಕೂಡ ಕೊಟ್ಟರು. ಕೊಟ್ಟಂಥ ಸಂದರ್ಭದಲ್ಲಿ ಕಡಿಮೆ ಅವಧಿ ಆದರೂ ಕೂಡ ಅವಾಗ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ. ಗೌರಿ ಲಂಕೇಶ್ ಹತ್ಯೆ ಆದಂಥ ಕೇಸ್ ಇರ್ಬೋದು, ಮತ್ತು ಮಂಗಳೂರೆಲ್ಲ ಶಾಂತವಾಗಿತ್ತು. ಅಂಥ ಸಂದರ್ಭದಲ್ಲಿ BJP ಅವರು ರಾಜ್ಯದ 4 ಕಡೆಗಳಿಂದ ಮಂಗಳೂರಿಗೆ ಹೋಗಬೇಕು ಅಂತ ಪ್ರಯತ್ನ ಮಾಡಿದರು. ಅದನ್ನೆಲ್ಲ ಕೂಡ ಅವಾಯ್ಡ್ ಮಾಡಿ, ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಸಿದ್ದರಾಮಯ್ಯವರ ಹಿಂದಿನ ಅವಧಿನಲ್ಲಿ ಹಿಂದೂಗಳು ಕೊಲೆ ಆಗ್ತಾಯಿದೆ, 23 ಹಿಂದೂಗಳ ಕೊಲೆ ಆಗೋಯಿತು, ಹಿಂದೂ ಯುವಕರ ಕೊಲೆ ಆಗೋಯಿತು ಅಂತ ಅಪಪ್ರಚಾರ ಮಾಡ್ತಾಯಿದ್ರು. ಅದನ್ನು 23ರಲ್ಲಿ ಎಷ್ಟು ರಾಜಕೀಯವಾಗಿ ಕೊಲೆ ಆಯಿತು, ಎಷ್ಟು ಉಳಿದಿರ್ತಕ್ಕಂಥದ್ದು ಆಸ್ತಿ ಜಗಳ, ಹಿಂದಿನ ವೈಷಮ್ಯ, ಕುಡಿದು ವಾಹನದ ಮೇಲೆ ಹೋಗಿ ಬಿದ್ದಿರ್ತಕ್ಕಂಥದ್ದು, ಈ ಥರ ಅರ್ಧ ಜನ ಸತ್ತಿರ್ತಕ್ಕಂಥದ್ದು ಬೇರೆ ಕಾರಣಗಳಿಗೆ. ಆದರೆ BJP ಅವರು ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾಯಿದ್ರು. ಹಿಂದೂ ಅಂದ ತಕ್ಷಣ ಹಿಂದೂನ ಸಾಯಿಸ್ಬಿಟ್ಟದ್ದು ಕಾರಣ ಬೇರೆ ಬೇರೆ ಇತ್ತು. ಆಮೇಲೆ ಅಷ್ಟೇ ಸಂಖ್ಯೆಯಲ್ಲಿ ಮುಸ್ಲಿಮ್ಸು ಕೂಡ ಕೊಲೆ ಆಗಿದ್ದರು, 11 ಜನ ಕೊಲೆ ಆಗಿದ್ದರು. ಅದನ್ನು ಈ ಕಡೆಯವರು ಅವ್ರನ್ನ ಕೊಲೆ ಮಾಡಿದರು, ಆ ಕಡೆಯವರು ಇವ್ರನ್ನ ಕೊಲೆ ಮಾಡಿದರು. ನಮ್ಮ ಪಕ್ಷ ಯಾವುದರಲ್ಲಿ ಇದರಲ್ಲಿ ಇಂಟರ್ಫಿಯರ್ ಆಗಿರಲಿಲ್ಲ. ಅದನ್ನೆಲ್ಲ ಕೂಡ ಎಕ್ಸ್ಪೋಸ್ ಮಾಡಿದೆ ಆವಾಗ. ಮತ್ತು ಆಗ ಸೌತ್ ಕೆನರಾದಲ್ಲಿ ಕೊಲೆಗಳಾಗ್ತಾಯಿತ್ತು. ಅದಕ್ಕೆ ಪರಿಣಾಮಕಾರಿಯಾಗಿ ಅದರಲ್ಲಿ ಕಾನ್ಸ್ಪಿರಸಿನಲ್ಲಿ ಯಾರಿದ್ದರೂ ಅವ್ರನ್ನ ಯಾರನ್ನೂ ಕೂಡ ಕೇಸಲ್ಲಿ ಫಿಟ್ ಮಾಡ್ತಿರಲಿಲ್ಲ. ಆಮೇಲೆ ಕೊನೆಯಲ್ಲಿ ಕಾನ್ಸ್ಪಿರಸಿಯಲ್ಲಿದ್ದನ್ನು ಫಿಟ್ ಮಾಡಿ ಅಂತ ಹೇಳಿದ ಮೇಲೆ ಪೊಲೀಸರು ಒಂದು ಸಹಜ ಸ್ಥಿತಿಗೆ ಬಂತು, ನಿಂತೋಯ್ತು. ಅದೇ ಗೃಹ ಖಾತೆ ಕೊಟ್ಟರೆ ಈಗ ನಾನು ನಿಭಾಯಿಸ್ತೀನಿ ಅಂತ ಹೇಳ್ತಿದ್ದಾರೆ. ಎಲ್ಲ ಖಾತೆನೂ ನಾನು ಹಿಂದೆ ಏನು ಮಿನಿಸ್ಟರ್ ಆಫ್ ಸ್ಟೇಟ್ ಫೈನಾನ್ಸ್ ಆಗಿದ್ದೆ, ಇಂಡಸ್ಟ್ರೀಸ್ ಆಗಿದ್ದೆ, APMC ಆಗಿದ್ದೆ, ಎಜುಕೇಷನ್ನು, ಮತ್ತು ಬ್ಯಾಂಗ್ಳೂರು ಡೆವಲಪ್ಮೆಂಟು, ಟ್ರಾನ್ಸ್ಪೋರ್ಟು, ಮುಜರಾಯಿ, ಹೋಮು, ಎಲ್ಲದರಲ್ಲೂ ಚೆನ್ನಾಗೇ ಕೆಲಸ ಮಾಡಿ. ಸರ್, ಈಗ DCM ಹುದ್ದೆ 2 ಅಥವಾ 3 ಹುದ್ದೆನ ಸೃಷ್ಟಿ ಮಾಡಬೇಕು ಅನ್ನೋ ಚರ್ಚೆ ಬಹಳಷ್ಟು ನಡೀತಾ ಇತ್ತು. ಈಗ ಅಧಿಕೃತವಾಗಿ ಒಂದೇ DCM ಹುದ್ದೆನ ಸೃಷ್ಟಿ ಮಾಡಿದ್ದಾರೆ, ಜೊತೆಗೆ ಡಾಕ್ಟರ್ G. ಪರಮೇಶ್ವರ್ ಅವರನ್ನ ನೇಮಕ ಮಾಡಿರು ಅಂತ. ಸರ್, ಏನು ಹೇಳ್ತೀರಾ ಈ ಸಂದರ್ಭ? ಪರಮೇಶ್ವರ್ ಅವರು ಸುಮಾರು 8 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಂಥವರು. ಹಿಂದೆ ಕೂಡ ಗೃಹ ಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೂಡ ಆಗಿದ್ದಂಥವರು. ಮುಖ್ಯಮಂತ್ರಿ ಆಗುವ ಅರ್ಹತೆ ಅವ್ರಿಗೂ ಇತ್ತು. ಆದರೆ ರಾಜಕಾರಣದಲ್ಲಿ ಕೆಲವು ಸಂದರ್ಭದಲ್ಲಿ ಅವಕಾಶಗಳು ಸಿಗೋದಿಲ್ಲ.
ಈಗ ಕೊಟ್ಟಿದ್ರೆ ಸಂತೋಷ. ಸರ್, ಈಗ ಮತ್ತೊಂದು, ಈಗ ಕೆಲವು ಹಿರಿಯ ಸಚಿವರಾಗಿದ್ದಂಥ ಕೆಲಸ ಮಾಡಿದಂಥ ಶಾಸಕರಿಗೆ ಈಗ ಮೊದಲನೇ ಪಟ್ಟಿಯಲ್ಲಿ ಅವಕಾಶ ಸಿಕ್ಕಿಲ್ಲ. ಈಗ ಎಚ್ ಸಿ ಮಹದೇವಪ್ಪ ಅವರಿಗೆ ಪಟ್ಟಿಯಲ್ಲಿ ಹೆಸರಿಲ್ಲ, ಜೊತೆಗೆ ದಿನೇಶ್ ಗುಂಡೂರಾವ್ ಅವರ ಹೆಸರು ಕೂಡ ಇಲ್ಲ, ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೂಡ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ಹಿರಿಯ ಶಾಸಕರನ್ನ ಈ ಮೊದಲ ಪಟ್ಟಿಯಲ್ಲಿ ಕೈ ಬಿಟ್ಟರು ಅಂತ ಏನಾದ್ರು ಅಸಮಾಧಾನಕ್ಕೆ ಕಾರಣ ಆಗುತ್ತಾ ಅಂತ? ಇನ್ನೂ 21 ಅವಕಾಶ ಇದೆಯಲ್ಲ, 21 ಜನಕ್ಕೆ ಅವಕಾಶ ಇದೆ. ಮತ್ತು CMು, ಈ CM ಆಗೋರು ಮತ್ತು ಹೈಕಮಾಂಡು ಏನೋ ಯೋಚನೆ ಮಾಡಿ ತೀರ್ಮಾನ ತೊಗೊಂಡಿರ್ತಾರೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ. ಸರ್, ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಈಗ ನೀವು ಕ್ಯಾಬಿನೆಟ್ ಸಚಿವರಾಗಿ ಕೆಲಸ ಮಾಡೋದಕ್ಕೆ ತಯಾರಾಗಿದ್ದೀರಾ. ಏನ್ ಹೇಳ್ತೀರಾ ಸರ್? ಈಗ ಹೊಸ ಸರ್ಕಾರ, ಹೊಸ ಮುಖ್ಯಮಂತ್ರಿಗಳ ಜೊತೆಲಿ ತಮ್ಮ ಕೆಲಸ. ಶಿವಕುಮಾರು ನಾವು ಭಾಳ ಹಳಬರು. ನಾನು ಕಾರ್ಪೊರೇಟರ್ ಆಗಿದ್ದೆ ಬೆಂಗಳೂರಲ್ಲಿ. ಆಗ ಶಿವಕುಮಾರ್ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. 85ರಲ್ಲಿ ಇಬ್ಬರು ನಿಂತ್ವಿ, ಇಬ್ಬರು ಸೋತ್ವಿ. 89ರಿಂದ ಇಬ್ಬರೂ ಕೂಡ ಸತತವಾಗಿ ಗೆದ್ದುಕೊಂಡೇ ಬರ್ತಾಯಿದ್ದೀವಿ. ನಾನು 5-6ನೇ ಬಾರಿ ಮಂತ್ರಿ ಆಗಿದ್ದೀನಿ. ಶಿವಕುಮಾರು ಕೂಡ 5-6 ಬಾರಿ ಅವರು ಕೂಡ ಮಂತ್ರಿ ಆಗಿದ್ದಾರೆ. ಅವರು ಕೊಟ್ಟಂಥ ಕೆಲಸವನ್ನು ಅವರು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಮತ್ತು ಪಕ್ಷ ಸಂಘಟನೆಯಲ್ಲಿ ಶಿವಕುಮಾರ್ ಅವರು ಅತ್ಯಂತ ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಮತ್ತು ನಮ್ಮ ರಾಜ್ಯ ಅಂತಲ್ಲ, ಅಕ್ಕಪಕ್ಕದ ರಾಜ್ಯಗಳಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಶಿವಕುಮಾರ್ನ ಟ್ರಬಲ್ ಶೂಟರ್ ಅಂತ, ಅದನ್ನು ಸಮಸ್ಯೆಗಳ ಪರಿಹಾರ ಮಾಡೋದಕ್ಕೆ AICC ಬಳಸ್ಕೊಳ್ತಾ ಇತ್ತು. ಪಕ್ಷ ಸಂಘಟನೆ, ಸರ್ಕಾರ ಎರಡೂ ಕೂಡ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ನನ್ನ ಅಭಿಪ್ರಾಯ. ಮತ್ತೊಂದು, ಹಿರಿಯ ಶಾಸಕರ ಜೊತೆಲಿ ಒಂದಿಷ್ಟು ಹೊಸಬರನ್ನು ಕೂಡ ಸಚಿವರಾಗಿ ಆಯ್ಕೆ ಮಾಡೋ ಚಾನ್ಸಸ್ ಇದೆ. ಹಿರಿಯರು ಜೊತೆಗೆ ಹೊಸಬರು ಹೇಗಿರುತ್ತೆ ಸರ್ ಕ್ಯಾಬಿನೆಟ್? ಎಷ್ಟು ಪಾಸಿಟಿವ್ ಆಗುತ್ತೆ ಸರ್ಕಾರಕ್ಕೆ? ಯಾವಾಗಲೂ ಹಿರಿಯರ ಜೊತೆಗೆ ಸೆಕೆಂಡ್ ಲೈನ್ ಅಂತೀವಲ್ಲ, ಅವ್ರನ್ನೂ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ನಮ್ಮಲ್ಲೇ ಇನ್ನೂ ಒಂದಷ್ಟು ಜನ ಹಳಬರಿದ್ದಾರೆ, 4-5 ಸಲ ಆಗಿದ್ದಾರೆ, ಅಂಥವ್ರಿಗೂ ಅವಕಾಶ ಕೊಡಬೇಕು. ಇನ್ನು ಉಳಿದಿರ್ತಕ್ಕಂಥ 21ರಲ್ಲಿ ಅದೆರಡೂ ಆಗುತ್ತೆ ಅಂದ್ಕೊಳ್ತೀನಿ ನಾನು. ಕೊನೆಯದಾಗಿ ಸರ್, ಈಗ KPCC ಅಧ್ಯಕ್ಷ ಸ್ಥಾನದ ಒಂದು ಅಂತಿಮ ನಿರ್ಧಾರ ಇನ್ನೂ ಪ್ರಕಟವಾಗಿಲ್ಲ, ಇನ್ನೂ ಕೂಡ ಗೊಂದಲ ಇದೆ ಯಾರು ಆಗ್ತಾರೆ ಅನ್ನೋದು. ನೀವೇನಾದ್ರೂ ಅಭಿಪ್ರಾಯನ ಕೊಟ್ಟಿದ್ದೀರಾ ಇಂಥವ್ರು ಆಗಲಿ ಅಂತ ಏನಾದರೂ, ಅಥವಾ ಯಾರು ಆಗಬೇಕು ಅನ್ನೋ ನಿರೀಕ್ಷೆ ಇದೆಯಾ? ನನಗೇನು ಮಾಹಿತಿ ಇಲ್ಲ. ನಮ್ಮನ್ನು ಯಾರು ಆ ವಿಚಾರದಲ್ಲಿ ಸಲಹೆಗೇನು ಕೇಳಿಲ್ಲ. ಹೈಕಮಾಂಡ್ ಯಾರಿಗೆ ಹೇಳಿದ್ರೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತೀವಿ. ಎಸ್, ಇದು ಅಂದ್ರೆ ಇವತ್ತಿನ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರುವಂತಹ ರಾಮಲಿಂಗಾರೆಡ್ಡಿ ಅವರ ಮಾತಾಗಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.